ನಮಸ್ಕಾರ ಎಲ್ರಿಗೂ. ಈ ಚಾನಲ್ನ ವೀಕ್ಷಕರಿಗೆಲ್ರಿಗೂ ಒಂದು ಶುಭ ಸುದ್ದಿ ಏನಂತಂದರೆ, ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಸರೆಗಮಪ ಕಾರ್ಯಕ್ರಮದಲ್ಲಿ ನಾನು ಈ ವಾರ ಕಾಣಿಸ್ಕೊಳ್ತಾ ಇದ್ದೀನಿ. ನಿನ್ನೆ ಶೂಟ್ ಇತ್ತು. ಸೊ ಈ ಶನಿವಾರ ಹಾಗೂ ಭಾನುವಾರ ಏನು ಟೆಲಿಕಾಸ್ಟ್ ಆಗುತ್ತೆ ಅದರಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ನಾನು ಒಂದು ಹಾಡು ಕೂಡ ಹಾಡಿದ್ದೀನಿ. ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಏನೇನಿತ್ತು ಅಂತ, ಬಟ್ ಪ್ರೋಮೋ ನೋಡಿದಾಗ ನಿಮಗೇನೆ ಅಂತ ಆಗುತ್ತೆ. ಸೊ ನಿನ್ನೆ ಶೂಟ್ ಇತ್ತು, ನಿನ್ನೆ ಶೂಟ್ ಮುಗಿದಾಗ ಲೇಟ್ ಆಯಿತು, ಅದಕ್ಕೆ ಇವತ್ತಿನ ವೀಡಿಯೋ ಕೂಡ ಲೇಟ್ ಆಗ್ತಾ ಇದೆ. ನಮಸ್ಕಾರ ಎಲ್ರಿಗೆ. ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ರಾಜ್ಕೋಟ್ನಲ್ಲಿ ಭಾರತ ರಾಜನಾಗಿ ಮೆರೆಯಲಿಲ್ಲ. ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ T20 ಪಂದ್ಯ ರಾಜ್ಕೋಟ್ನಲ್ಲಿ ನಡೆಯಿತು. ರಾಜ್ಕೋಟ್ನಲ್ಲಿ ಇಂಗ್ಲೆಂಡ್ ಅವರು ದರ್ಬಾರ್ ಮಾಡಿದ್ದು ಭಾರತವನ್ನು 26 ರನ್ಗಳಿಂದ ಇಂಗ್ಲೆಂಡ್ ಸೋಲಿಸಿ ಹಾಕಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಇಂಗ್ಲೆಂಡ್ 171 ರನ್ ಹೊಡೆಯಿತು. ಭಯಂಕರ ಮಾರ್ರೆ, ಭಯಂಕರ ಅಲ್ಲ. ಯಾಕಂತಂದರೆ ಅವರು 83ಕ್ಕೆ 1 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂತಹ ತಂಡ 127 ರನ್ ಆದಾಗ 8 ವಿಕೆಟ್ ಹೋಗಿತ್ತು. ಭಯಂಕರ ಕೊಲ್ಯಾಪ್ಸ್, 7 ವಿಕೆಟ್ ಡಮಾರ್ ಅಂತ ಬೇಗ 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 ಹೋಯಿತು. ಅದಾಗಿ ಸಹ ಅವರು 171 ರನ್ ಹೊಡಿಲಿಕ್ಕಾಯಿತು. ಅಲ್ಲಿಯ ತನಕ ವಿಸ್ತರಿಸಲಿಕ್ಕೆ ಬಿಟ್ಟದ್ದು ನಮ್ಮ ಭಾರತದ ಬೌಲರ್ಸ್ಗಳ ತಪ್ಪು ಅಂತ ನಾನು ನಂಬಿದ್ದೇನೆ. 171 172 ಏನು ದೊಡ್ಡ ಟಾರ್ಗೆಟ್ ಏನಲ್ಲ, ಬಟ್ ಭಾರತದ ಬ್ಯಾಟ್ಸ್ಮನ್ ಏನೋ ಒಂಥರ ಸ್ವಲ್ಪ ಸ್ಟ್ರೈಕಲ್ಲಿ ಇದ್ರು ಅಂತ ಕಾಣ್ತದೆ. ಇಲ್ಲ ನಾ ಆಡೋದಿಲ್ಲ, ನನಗೆ ಮೂಡಿಲ್ಲ ಅಂತ ಅಂದ್ಕೊಂಡ್ರೆ ಬರೀ 145 ರನ್ ಮಾತ್ರ ಹೊಡೆದೋದು 20 ಓವರಲ್ಲಿ. ಇಂಗ್ಲೆಂಡ್ ಸಹ 9 ವಿಕೆಟ್ ಹೋಯಿತು, ಭಾರತದ ಸಹ 9 ವಿಕೆಟ್ ಹೋಯಿತು. ಬಟ್ ಭಾರತ ಚೇಸ್ ಮಾಡಲಿಕ್ಕಾಗಲಿಲ್ಲ. 26 ರನ್ಗಳಿಂದ ಸೋಲನ್ನು ಕಾಣಬೇಕಾಯಿತು. ಅವರಿದು ಏನು ಓಪನಿಂಗ್ ಪೇರ್ ಕ್ಲಿಕ್ ಆಗಿರಲಿಲ್ಲ, ಸಾಲ್ಟ್ ಮತ್ತು ಬೆನ್ ಡಕೆಟ್. ಸಾಲ್ಟ್ ನಿನ್ನೆ ಮ್ಯಾಚಲ್ಲಿ ಸಹ ಏನು ಕ್ಲಿಕ್ ಆಗಲಿಲ್ಲ. ಹರ್ಷದೀಪ್ ಅವರಿಗೆ ರೆಸ್ಟ್ ಕೊಟ್ಟು ಶಮಿ ಅವ್ರನ್ನ ಹಾಕ್ಕೊಂಡಿದ್ರು ತಂಡದಲ್ಲಿ. ಬಟ್ ಶಮಿ ಅವರು ವಿಕೆಟ್ ತೆಗಿಲಿಕ್ಕಾಗಲಿಲ್ಲ. 3 ಓವರಿಗೆ 25 ರನ್ ಬಿಟ್ಟು ಕೊಟ್ಟರು. ಬಟ್ ಸಾಲ್ಟ್ ಅವರ ವಿಕೆಟನ್ನು ಹಾರ್ದಿಕ್ ಪಾಂಡ್ಯ ಅವರು ಅವರ ಪ್ರಥಮ ಓವರಲ್ಲೇ ತೆಗೆದ್ರು. ಪಂದ್ಯದ 2ನೇ ಓವರ್ ಅವರ ಪ್ರಥಮ ಓವರಲ್ಲೇ. ಸಾಲ್ಟ್ ಅವರು ಮತ್ತೆ ಪುನಃ ಸಿಂಗಲ್ ಡಿಜಿಟ್ ಸ್ಕೋರು 5 ರನ್ನಿಗೆ ಅವರು ಔಟ್ ಆದರು. ಬಟ್ ಆನ್ ದಿ ಅದರ್ ಹ್ಯಾಂಡ್ ಇನ್ನೊಬ್ಬ ಬ್ಯಾಟ್ಸ್ಮನ್ ಇದ್ದಾರಲ್ಲ, ಓಪನಿಂಗ್ ಪೇರ್ ಇಬ್ಬರು ಬರ್ತಾರಲ್ಲ, ಅಂದರೆ ಬೆನ್ ಡೆಕೆಟ್ ಮತ್ತು ಸಾಲ್ಟ್ ಅವರು ಔಟ್ ಆದರು. ಬಟ್ ಬೆನ್ ಡೆಕೆಟ್ ಸೂಪರಾಗಿ ಆಡಿದ್ರಪ್ಪ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬೆನ್ ಡೆಕೆಟ್ ಅವ್ರದ್ದು 18 ಬಾಲಿಗೆ 34 ರನ್ ಹೊಡೆದು 14 ಬಾಲಿಗೆ 38 ರನ್ ಹೊಡೆದಿದ್ರು. ಇದೇನು ಮಾರ, ಈ ರೇಂಜಿಗೆ ಚಚ್ತಿದ್ದ ಮನುಷ್ಯ ಅಂತ ಅಂದ್ಕೊಳೋದು. ಬಟ್ ಔಟ್ ಆದಾಗ ಓಕೆ 200 ಸ್ಟ್ರೈಕ್ ರೇಟ್ಗಿಂತ ಸ್ವಲ್ಪ ಕಡಿಮೆಯೇ ಇತ್ತು. ಬಟ್ ಸ್ಟಿಲ್ ಅವರು 51 ರನ್ ಹೊಡೆದ್ರು. 28 ಬಾಲಿಗೆ 51 ರನ್, ಒಳ್ಳೆ ಟೋನ್ ಸೆಟ್ ಮಾಡಿದರು. ಬಟ್ಲರ್ ಅವರ ಜೊತೆ ಸೇರಿಕೊಂಡು ಒಳ್ಳೆಯ ಪಾರ್ಟ್ನರ್ಶಿಪ್, 50+ ಪಾರ್ಟ್ನರ್ಶಿಪ್. ಈ ಸೀರೀಸಲ್ಲಿ ಫಸ್ಟ್ ಟೈಮ್ ಇಂಗ್ಲೆಂಡ್ ಅವರು ಆ ಥರದ ಒಂದು ಪಾರ್ಟ್ನರ್ಶಿಪ್ ಬಂದದ್ದು. ಬಟ್ ಯಾವಾಗ ಕೊಲ್ಯಾಪ್ ಸ್ಟಾರ್ಟ್ ಆಯ್ತಲ್ಲ, ವರುಣ್ ಚಕ್ರವರ್ತಿ ಅವರ ಕಮಾಲ್ ಸ್ಟಾರ್ಟ್ ಆಯಿತು. 5 ವಿಕೆಟ್ ತೆಗೆದ್ರು 4 ಓವರಲ್ಲಿ. ಒಂದು 5 ವಿಕೆಟ್ಗಳನ್ನು ಕಬಳಿಸಿದರು. ಬಟ್ ಪ್ರಾಬ್ಲಮ್ ಎಂತ ಅಂದರೆ ಅವರಿಗೊಂದು ಕೆಟ್ಟ ರೆಕಾರ್ಡ್ ಪಾಪ ಅವರ ಒಂದು ಹೆಸರಿಗಾಗಿದೆ. ಏನು ಅಂತಂದರೆ ಭಾರತದ ಬೌಲರ್ T20ಯಲ್ಲಿ 5 ವಿಕೆಟ್ಗಳನ್ನು ಕಬಳಿಸಿದಂತಹ ಬೌಲರ್. ಅದೇ ಮ್ಯಾಚು ಭಾರತ ಸೋತಿದೆ. ಅದು ಎರಡೂ ಕೂಡ ಯಾವುದು ಮ್ಯಾಚ್ ಅಂತಂದರೆ ವರುಣ್ ಚಕ್ರವರ್ತಿ ಅವರ ಮ್ಯಾಚು. ಯಾಕೆ ವರುಣ್ ಚಕ್ರವರ್ತಿ ಅವರು ಸೌತ್ ಆಫ್ರಿಕಾ ಮೇಲೆ 5 ವಿಕೆಟ್ ತೆಗೆದಿದ್ರು. ಆ ಮ್ಯಾಚ್ ಭಾರತ ಸೋತಿತ್ತು. ಮತ್ತು ಪುನಃ ನಿನ್ನೆ ವರುಣ್ ಚಕ್ರವರ್ತಿ ಅವರು 5 ವಿಕೆಟ್ ತೆಗೆದರು. ಇಂಗ್ಲೆಂಡ್ ವಿರುದ್ಧ ಭಾರತ ಸೋತಿತ್ತು. ಸೊ ವರುಣ್ ಚಕ್ರವರ್ತಿ ಅವರಿಗೆ ನೆಕ್ಸ್ಟ್ BCCI ಹೇಳ್ತದಂತ, ನೀನು 4 ವಿಕೆಟ್ ತೆಗಿ ಸಾಕು, 5 ವಿಕೆಟ್ ತೆಗಿಬೇಡ. ನೀನು 4ಕ್ಕಿಂತ ಜಾಸ್ತಿ ತೆಗಿತೀಯ, ಹಾಗಾದರೆ 5ಕ್ಕಿಂತ ಜಾಸ್ತಿ ತೆಗಿ, 5 ಮಾತ್ರ ತೆಗಿಬೇಡ. ನೀ 5 ವಿಕೆಟ್ ತೆಗೆದಾಗಲ್ಲ ಭಾರತ ಸೋತಿದೆ ಅಂತ ಈ ಥರದೊಂದು ಹೇಳ್ಬೋದೇನೋ. ಯಾಕಂದರೆ ಕೆಟ್ಟ ರೆಕಾರ್ಡ್ ಅಲ್ಲ ಪಾಪ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಸೂಪರ್ ಇದ್ದು ಕೂಡ ಭಾರತ ಸೋತಾಗ ವರುಣ್ ಚಕ್ರವರ್ತಿ ಅವರಿಗೆ ಇದೆಂತ ಸಾವು ಮಾರ ಅಂತ ಅನಿಸ್ಬೋದು. 127ಕ್ಕೆ 8, ಅದಾದ ಮೇಲೆ ಅವರಿಗೆ 171 ತನಕ ವಿಸ್ತರಿಸಲಿಕ್ಕೆ ಸಾಧ್ಯ ಆದದ್ದು ಜೀವಂತ ಕಲ್ಲು ಲಿವಿಂಗ್ಸ್ಟನ್. ಜೀವಂತ ಕಲ್ಲು ಅಂತ ಹೇಳಿ ನನಗೆ ಹೆಸರೇ ನೆನಪಾಗ್ತುಂಟು. ಲಿವಿಂಗ್ಸ್ಟನ್ 5 6 ಬಡ್ ಅಂತ ಹೊಡೆದಾಕಿದ್ರು. ಫಸ್ಟ್ 2 ಮ್ಯಾಚಲ್ಲಿ ನಮ್ಮ ಮೋಸ್ಟ್ ಇಕಾನಮಿಕಲ್ ಬೌಲರ್ ಆಗಿದ್ದದ್ದು ರವಿ ಬಿಷ್ಣೋಯ್ ಅವರು. 2 ಮ್ಯಾಚಲ್ಲಿ ಸಹ ವಿಕೆಟ್ ಸಿಕ್ಕಿರಲಿಲ್ಲ ಅವರಿಗೆ, ಬಟ್ ಭಯಂಕರ ಇಕಾನಮಿಕಲ್ ಬೌಲರ್ ಆಗಿದ್ದರು. ಬಟ್ ನಿನ್ನೆ ಪಂದ್ಯದಲ್ಲಿ ವಿಕೆಟ್ ಸಿಕ್ಕಿತ್ತು, ಬಟ್ ಸರಿಯಾಗಿ ಹೊಡಿಸ್ಕೊಂಡ್ರು. 4 ಓವರಿಂದ 46 ರನ್ ಹೊಡಿಸ್ಕೊಂಡ್ರು. ಲಿವಿಂಗ್ಸ್ಟನ್ ಅವರು ಒಂದೇ ಓವರಲ್ಲಿ 3 6 ಹೊಡೆದಿದ್ರು. ಸೊ ಆಯಿತು, 171 ರನ್ ಭಾರತದ ಬ್ಯಾಟ್ಸ್ಮನ್ ಚೇಸ್ ಮಾಡ್ಬೋದು ಅಂತ ನಾವೆಲ್ಲ ಅಂದ್ಕೊಂಡದ್ದು. ಸುಂದರ್ ಅವರು ಕ್ಲಿಕ್ ಆಗಲಿಲ್ಲ ಬೌಲಿಂಗಲ್ಲಿ. 6 ಬಾಲಿಗೆ 15 ರನ್ ಬಿಟ್ಟು ಕೊಟ್ಟರು. ಬ್ಯಾಟಿಂಗಲ್ಲಿ ಅದಕ್ಕೆ ಕರೆಕ್ಟಾಗಿ ಲೆಕ್ಕ ಚುಕ್ತ ಮಾಡಿ ಹಾಕಿದ್ರಪ್ಪ. ವೆರಿ ವೆರಿ ಸ್ಮಾರ್ಟ್ ಗೈ. 6 ಬಾಲಿಗೆ 15 ರನ್ ಹೊಡಿಸ್ಕೊಂಡ್ರು ಸುಂದರ್ ಅವರು. ಆ್ಯಂಡ್ ಬ್ಯಾಟಿಂಗಲ್ಲಿ 15 ಬಾಲಿಗೆ 6 ರನ್ ಹೊಡೆದ್ರು.
ಸೊ ತುಂಬ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿತ್ತು. ಮಿಡ್ಲ್ ಓವರಲ್ಲಿ ಭಾರತದ ರನ್ನೇ ಹರಿದು ಬರಲಿಲ್ಲ. ಸ್ಯಾಮ್ಸನ್ ಅವರು ಸತತ 3 ಫೇಲ್ಯೂರು ಈ ಸೀರೀಸಲ್ಲಿ. ಒಂದು ಸೀರೀಸಲ್ಲಿ ಭಯಂಕರ ಕ್ಲಿಕ್ ಆಗ್ತಾರೆ, ನಾವೆಲ್ಲ ಭಾರಿ ಹೊಗಳ್ತೇವೆ ಓಹೋ ಅಂತ. ಮತ್ತೊಂದು ಸೀರೀಸ್ ಬರೋ ಹೇ ಅಂತ ಅನಿಸಿಬಿಡ್ತದೆ. ಸ್ಯಾಮ್ಸನ್ ಅವ್ರದ್ದು ಕನ್ಸಿಸ್ಟೆನ್ಸಿ ಮೊದಲಿಂದ ಸಹ ಅದೇ ಪ್ರಾಬ್ಲಮ್ ಇದ್ದದ್ದು, ಅದೇ ಕಂಟಿನ್ಯೂ ಆಗ್ತಾ ಉಂಟು. ಕನ್ಸಿಸ್ಟೆನ್ಸಿ ಇಲ್ಲ ಆಟದಲ್ಲಿ, ತುಂಬ ಹೈಸ್ ಲೋಸ್. ಹಾಗೆ ಇದೆಂತ ಇದು ಸೈಂಟಿಟನಾ? ನಮಗೆ PU ಅಲ್ಲೆಲ್ಲ ಓದಿದ್ದು ನೆನಪಿಲ್ಲ ಮಾರ್ರೆ, ಅದರದ್ದು ಗ್ರಾಫ್ ಹೀಗೆ ಇರೋದಾ? ಹಾಗೆ ಇವ್ರದ್ದು ಆಟ ಆಗ್ತಾ ಉಂಟು ಸ್ಯಾಮ್ಸನ್ ಅವ್ರದ್ದು. ಅಭಿಷೇಕ್ ಶರ್ಮಾ ಮತ್ತೊಂದು ಚೊಕ್ಕದಾದ ಇನ್ನಿಂಗ್ಸ್. ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಮಾತಾಡಿದ್ದೆ, ಅವ್ರದ್ದು ಪ್ಲಸ್ ಸಹ ಮೈನಸ್ ಸಹ ಅದೇ. ಪ್ಲಸ್ಗೆ ಏನಂತಂದರೆ ಮುಂದೆ ಬಂದು ಬಿಡ್ತಾರೆ, ದಡ್ ಅಂತ ಹೊಡಿತಾರೆ ಅಂತ. ಮೈನಸ್ ಕೂಡ ಅದೇ, ಬಾಲ್ ಹಾಕೋ ಮುಂಚೆ ಮುಂದೆ ಬಂದಾಗಿರ್ತದೆ, ಎಲ್ಲಿಯಾರು ಒಂಚೂರು ಮಿಸ್ ಟೈಮ್ ಆದರೆ ಅದು ಕ್ಯಾಚ್ ಆಗ್ತದೆ ಅಂತ. ಹಾಗೆಯೇ ಆಯಿತು ನಿನ್ನೆ. ಬಟ್ ರನ್ನ ಬಾಲ್ಕಿಂತ ಜಾಸ್ತಿ ಹೊಡೆದು 14 ಬಾಲಿಗೆ 24 ರನ್ ಹೊಡೆದು ಔಟ್ ಆದರು. ಬಟ್ ಮಿಡ್ಲ್ ಓವರ್ಸಲ್ಲಿ ಸ್ಕೈ ಬಗ್ಗೆ ಮಾತಾಡ್ಬೇಕು ಮಾರೆ. ಸ್ಕೈದು ಫೇವ್ರೆಟ್ ಶಾಟ್ ಏನು? ಫೈನ್ ಲೆಗ್ ಕಡೆ ಹೊಡೆಯೋದು, ಫುಲ್ ಲೆಂತ್ ಗುಡ್ ಲೆಂತ್ ಆಗಿಲ್ಲ, ಅಥವಾ ಬೌನ್ಸರ್ ಹಾಕಿದ್ರೆ ಸಹ ಪಟ್ ಅಂತ ಹೊಡೆದು ತಲೆ ಮೇಲೆ ಅಲ್ಲಿ ಫೈನ್ ಲೆಗ್ಗಿಗೆ 6 ಹೊಡಿತಿದ್ರು. ಬಟ್ ಈ ಸೀರೀಸಲ್ಲಿ ಅವ್ರಿಗೆ ಶಾರ್ಟ್ ಬಾಲ್ ಹಾಕಿದರೆ ಅಣ್ಣ ಔಟ್ ಆಗ್ತಾ ಇದ್ದಾರೆ. ಸೇಮ್ ಆ ಶಾರ್ಟ್ ಹೊಡಿಲಿಕ್ಕೆ ಹೋಗ್ತಾರೆ, ಬಟ್ ಅದು ಕರೆಕ್ಟ್ ಕನೆಕ್ಟ್ ಆಗೋದಿಲ್ಲ. ಎಡ್ಜ್ ಆಗಿ ಮೇಲೆ ಹೋಗಿ ಈ 3 ಮ್ಯಾಚಲ್ಲಿ 2 ಸಲ ಹಾಗೇ ಔಟ್ ಆಗಿದ್ದಾರೆ ಅವರು. ಹಾಗೆ ಹೊಡಿಲಿಕ್ಕೆ ಹೋಗಿ ಕೀಪರ್ ಕ್ಯಾಚ್ ಆಗಿದೆ ಎಡ್ಜ್ ಆಗಿ. ಅವರಿಂದ ನಾವು ಈ ಥರದ ಆಟ ಎಲ್ಲ ನಾವು ನಿರೀಕ್ಷೆ ಮಾಡೋದಿಲ್ಲ, ಒಂದು ದೊಡ್ಡ ಆಟ ನಿರೀಕ್ಷೆ ಮಾಡ್ತೇವೆ. ಇವರು ಒಂಥರ ಹೇಗೆ ಅಂತ, ನಾ 7 ಬಾಲಿಗೆ 15 ರನ್ ಹೊಡೆದು ಹೋಗ್ತೇನೆ, 200 ಸ್ಟ್ರೈಕ್ ರೇಟ್. ಬೇಡ, ಸ್ವಲ್ಪ ಹೊತ್ತು ನೋಡಿ ಪಿಚ್ ಹೇಗುಂಟಂತ ನೋಡಿ. ನಿಮಗೆ ಅಂದರೆ ತಾಕತ್ತಂದರೆ ನಾ ಹೇಳೋದು ಪವರ್ ಅಂತ ಹೇಳ್ತಾ ಇರೋದಲ್ಲ. 360 ಡಿಗ್ರಿ ಪ್ಲೇಯರ್ ಆಗಿರೋದ್ರಿಂದಾಗಿ T20ಯಲ್ಲಿ ಅಂಥ ಪ್ಲೇಯರ್ಸು ಸ್ವಲ್ಪ ಕ್ಲಿಕ್ ಆಗೋದು ಜಾಸ್ತಿ. ಆರ್ಥೋಡಾಕ್ಸ್ ಪ್ಲೇಯರ್ಸಿಗೆ 180 ಡಿಗ್ರಿ ಪ್ಲೇಯರ್ಸಿಗೆ ಏನಾಗ್ತದೆ, ಫಸ್ಟ್ ಪಿಚ್ ಹೇಗೆ ಉಂಟಂತ ನೋಡುವಂಥವ್ರು ಕಾದರೆ ಮತ್ತು ಅವರ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಹೋಗ್ತದೆ. ಯಾಕಂತಂದರೆ ಆರ್ಥೋಡಾಕ್ಸ್ ಪ್ಲೇಯರ್ಸಿಗೆ ಅದಕ್ಕೆ ಕರೆಕ್ಟಾಗಿಯೇ ಫೀಲ್ಡ್ ಸೆಟ್ ಮಾಡಿರ್ತಾರೆ, ಅವರ ಶಾರ್ಟ್ಸ್ ಇದ್ರ ಥರ. ಬಟ್ ಸೂರ್ಯಕುಮಾರ್ ಯಾದವ್ ಎಲ್ಲ 360 ಡಿಗ್ರಿ ಪ್ಲೇಯರ್ ಅಲ್ವಾ, ಅನ್ಪ್ರೆಡಿಕ್ಟೇಬಲ್ ಪ್ಲೇಯರ್ಸು. ಸೊ ಅವರು ಒಂಚೂರು ನಿಂತರೆ ಏನು ತೊಂದರೆ ಇಲ್ಲ ಮಾರ. 7 ಬಾಲಿಗೆ 15 ರನ್ ಹೊಡೆದು ನಾನು ಮನೆಗೆ ಹೋಗ್ತೇನೆ, ಬೇಡ, ಮನೆಗೆ ಹೋಗೋದು ಬೇಡ, ಆಟ ಮುಗಿಸಿ ಹೋಗಿ, ಪೂರ್ತಿ ಭಾರತವನ್ನು ಗೆಲ್ಲಿಸಿ ಹೋಗಿ. ಕೆಪಬಲ್ ಪ್ಲೇಯರ್ ಅಲ್ಲ, ನಮ್ಮ ಕಪ್ತಾನ ಬೇರೆ ಆಗಿರೋದ್ರಿಂದಾಗಿ ಎಕ್ಸ್ಟ್ರಾ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸ್ವಲ್ಪ ಬಿಗ್ ಇನ್ನಿಂಗ್ಸ್ ಬರಬೇಕು. 3 ಮ್ಯಾಚಲ್ಲಿ ಸಹ ಬರಲಿಲ್ಲ. ಸ್ವಲ್ಪ ಬೇಸರದ ವಿಷಯ, ತುಂಬ ಬೇಸರದ ವಿಷಯ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಇನ್ನೂ ಸಹ 2 ಮ್ಯಾಚ್ ಉಂಟು. ಮಿಡ್ಲು ಓವರ್ಸಲ್ಲಿ ರನ್ನೇ ಬರಲಿಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಆಲ್ಮೋಸ್ಟ್ ರನ್ನ ಬಾಲ್ ಆಡಿದರು. ಸುಂದರ್ ಅವರು ಎಂತ ಆಡಿದ್ರು ನಂಗೆ ಇನ್ನೂ ಸಹ ಗೊತ್ತಾಗ್ತಾಯಿಲ್ಲ. ಅವರು ಇನ್ನೂ ಸಹ ಅಡಿಲೇಡ್ ಮೂಡಲ್ಲಿ ಇದ್ದಾರೆ ಅಂತ ಅನಿಸ. ಅಡಿಲೇಡ್ ಅಲ್ಲೆಲ್ಲ ಯಾವ ಗ್ರೌಂಡಲ್ಲಿ ಅವ್ರಿಗೆ ಚಾನ್ಸ್ ಆಯ್ತು, ಆಸ್ಟ್ರೇಲಿಯನ್ ಟೂರ್ ಅಂತ ಹೇಳೋ, ಅಡಿಲೇಡ್ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಆಸ್ಟ್ರೇಲಿಯನ್ ಟೂರ್ ಟೆಸ್ಟ್ ಮೂಡಲ್ಲೇ ಇದ್ದಾರೆ ಅಂತ ಅನಿಸ್ತದೆ. ರನ್ ಬರಲಿಲ್ಲ. 15 ಬಾಲಿಗೆ 6. ನೋ ವೇ. ಈವನ್ ಅಕ್ಷರ್ ಪಟೇಲ್ ಅವರನ್ನು ಮೇಲೆ ಆಡಿಸ್ಬೇಕು ಮಾರೆ. ಅದಾದಮೇಲೆ ಸುಂದರ್ ಅವ್ರನ್ನ ಕಳಿಸ್ಬೇಕು. ಅಕ್ಷರ್ ಪಟೇಲ್ ಅವ್ರನ್ನ ಯಾಕೆ ಇಷ್ಟು ಡಿಮೋಟಿವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಅಪ್ ದ ಆರ್ಡರ್ ಬರಬೇಕಿತ್ತು. ಅವರು ಕೂಡ ರನ್ನ ಬಾಲ್ ಆಡಿದರು. ಸೊ ಬೇಸಿಕಲಿ ಮಿಡ್ಲ್ ಓವರ್ಸಲ್ಲಿ ರನ್ನೇ ಬರಲಿಲ್ಲ. ಆದಿಲ್ ರಶೀದ್ ಅವರು 4 ಓವರ್ಗೆ 15 ರನ್ ಕೊಟ್ಟರು. ಅಲ್ಲೇ ಮ್ಯಾಚ್ ವಿನ್ ಆಗಿ ಆಯಿತು. ಇಂಗ್ಲೆಂಡ್ ಅವರು ಭಯಂಕರ ಕಂಟ್ರೋಲ್ ಮಾಡಿ ಹಾಕಿದರು. ಕೊನೆಗೆ ಭಾರತ 26 ರನ್ನಿಂದ ಸೋಲುವಾಗೆ ಆಯಿತು. ಎಲ್ಲಿ ಕೂಡ ಭಾರತ ವಿನ್ ಆಗ್ತದೆ ಅನ್ನುವಂತಹ ಒಂದು ನಮಗೆ ನಂಬಿಕೆ ಇವರ ಆಟ ನೋಡಿದಾಗ ನಿನ್ನೆ ಬರಲಿಲ್ಲ. ಫಸ್ಟ್ 5 ಓವರಲ್ಲಿ ಒಳ್ಳೆ ರನ್ ಬಂತು, 2 ವಿಕೆಟ್ ಹೋಯಿತು. ಬಟ್ ಅದಾದ ಮೇಲೆ ಪವರ್ ಪ್ಲೇ ಮುಗಿದ ಮೇಲೆ ಪವರ್ ಇರಲಿಲ್ಲ, ಪ್ಲೇಸೇ ಇರಲಿಲ್ಲ. ಸುಮ್ಮನೆ ಆಟ ಹೋಗ್ತಾ ಇತ್ತು. 20 ಓವರ್ ಮುಗಿತ್ತು, ಭಾರತ ಸೋತಿತ್ತು ಅಂತ ಹಾಗೆ ಆಯಿತು. ಕೊನೆಗೆ 9 ವಿಕೆಟ್ ಭಾರತದ ಸಹ ಹೋಯಿತು. ಬಟ್ 26 ರನ್ಗಳ ಸೋಲು ಅಂದರೆ ದೆರ್ ವಾಸ್ ನೋ ಕಾಂಪಿಟೇಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಕೆಲವೊಂದು ಸಲ ಹತ್ತಿರ ಹೋಗಿ ಸೋತ್ರೆ ಓಕೆ, ಟ್ರೈ ಮಾಡಿದರು ಅಂತ. ಇದು ಮೋರ್ ಆಫ್ ಇವರು ಟ್ರೈಯೇ ಮಾಡಲಿಲ್ಲ ಅಂತ ನಮಗೆಲ್ಲರಿಗೆ ಸಹ ಹಾಗೆ ಅನಿಸುತ್ತೆ. ಮ್ಯಾಚ್ ನೋಡೋ ಸ್ಟಾರ್ಟ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಎಂತ ಮಾಡ್ತಾಯಿದ್ದೀರಿ ಅಂತ ಅನಿಸ್ತಾ ಇತ್ತು. ಹೋಪ್ಫುಲಿ ನೆಕ್ಸ್ಟ್ ಮುಂದಿನ ಪಂದ್ಯಗಳು ಇನ್ನೂ 2 ಪಂದ್ಯ ಉಂಟಲ್ಲ, ಎಸ್ಪೆಷಲಿ 4th ಮ್ಯಾಚ್ ಈಗ ಗೆದ್ದರೆ ಭಾರತ ಸೀರೀಸ್ ವಿನ್ ಆಗ್ತದೆ. ಸೊ ಮೇನ್ ಕಾನ್ಸಂಟ್ರೇಷನ್ ಅಲ್ಲಿರ್ತದೆ. ಮೇ ಬಿ 4th ಮ್ಯಾಚಿಗೆ ಹರ್ಷದೀಪ್ ಸಿಂಗ್ ಅವ್ರನ್ನ ವಾಪಸ್ ತಂಡಕ್ಕೆ ಹಾಕಿಕೊಳ್ಳಬಹುದು. ಆ್ಯಂಡ್ 3 ಸ್ಪಿನ್ನರ್ ಬೇಕಾ? ಎಲ್ಲ ಪಿಚ್ಚಲ್ಲಿ 3 ಸ್ಪಿನ್ನರ್ ಬೇಕಾ? ಅಕ್ಷರ್ ಪಟೇಲ್ ಮತ್ತು ವರುಣ್ ಚಕ್ರವರ್ತಿ ಸಾಕಲ್ವಾ? ರವಿ ಬಿಷ್ಣೋಯ್ ಅವರನ್ನು ಕೂರಿಸಿ ಮೇ ಬಿ ಶಮಿ, ಹರ್ಷದೀಪ್ ಸಿಂಗ್, ಹಾರ್ದಿಕ್ ಪಾಂಡ್ಯ ಈ ಥರ 3 ಪೇಸ್ ಅಟ್ಯಾಕ್ ಆ್ಯಂಡ್ 2 ಸ್ಪಿನ್ನರ್ಸ್ ಮತ್ತು ಬ್ಯಾಕಪ್ ಸ್ಪಿನ್ನರ್ ಅಂತ ಅಭಿಷೇಕ್ ಶರ್ಮಾ ಎಲ್ಲ ಇದ್ದಾರಲ್ಲ. ಸೊ ಮೇ ಬಿ ಆ ಒಂದು ಚೇಂಜ್ ಮಾಡುವ ಅಂತ ನಂಗೆ ಅನಿಸ್ತಾ ಉಂಟು. ನಿಮಗೆ ಎಂತ ಅನಿಸಿತು ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂಡಿಯಾ ಸರಿಗಮಪ ನೋಡುವವರು ದಯವಿಟ್ಟು ಪ್ಲೀಸ್ ವೀಕೆಂಡ್ ನೋಡಿ. ಸರಿಯಾಗಿರೋರು ನಮಸ್ಕಾರ.